ನೋಡಿ ಖಾರ ಹಾಕಕತ್ತೀನಿ ಈಗ. ಸಾಸಿವೆ ಉದುರಿಸ್ಕೊಂಡು ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನ ಬೇಕಂದ್ರೆ ನೀವು ಉಪ್ಪು ಕೂಡ ಹಾಕೋಬಹುದು. ನಾ ಇಲ್ಲಿ ಖಾರ ಪುಡಿ ಒಳಗೆ ಉಪ್ಪು ಇರ್ತೈತಲ್ಲ, ಅದಕ್ಕೋಸ್ಕರ ನಾ ಏನು ಮಾಡಕತ್ತೀನಿ, ಉಪ್ಪು ಹಾಕ್ತಾ ಇಲ್ಲ. ಇದ್ರ ಜೊತೆಗೆ ನೀವು ಪುಡಿ ಮಾಡ್ಕೊಂಡಿದ್ದ ಕರಿಬೇವು ಮತ್ತು ಕೊತ್ತಂಬರಿ ಪೌಡರನ್ನು ಉದುರಿಸ್ಬೋದು. ಇದ್ರ ಜೊತೆಗೆ ಬಟಾಟಿ ಚೀಕ್ಸ್ ಒಳಗೂ ಕೊತ್ತಂಬರಿ ಪೌಡರು ಕರಿಬೇವು ಪೌಡರ್ ಉದುರಿಸಿರ್ತಾರೆ, ನೀವು ನೋಡಿರ್ಬೇಕು. ಅದ್ರೊಳಗೆ ನಾನು ಒಣಗಿಸಿದ ಕರಿಬೇವು ಮತ್ತು ಕೊತ್ತಂಬರಿ ಪೌಡರ್ ಮಾಡಿಟ್ಟಿದ್ದೀನಿ. ಇದ್ರ ಜೊತೆಗೆ ನೀವು ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿಯನ್ನು ಕೂಡ ಉದುರಿಸ್ಬೋದು. ನಾನು ಪುಟಾಣಿ ಚಟ್ನಿ ಉದುರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದಾವೆ ನೋಡ್ರಿ ಅಲ್ಲ, ಎಷ್ಟು ಚಂದ ಸೌಂಡ್ ಬರ್ತಾ ಇದಾವಲ್ಲ. ಈಗ ನೋಡಿದ್ರೆ ತಿನ್ಬೇಕು ಅನಿಸ್ತಾ ಇರ್ಬೇಕಲ್ಲ ನಿಮ್ಗೆ. ನೋಡ್ರಿ ಎಷ್ಟು ಕ್ರಂಚಿ ಆಗಿದಾವೆ, ಎಷ್ಟು ಕುರುಕುರು ಅಂತಿರ್ತಾವಲ್ಲ ನೋಡಿದೆ, ಎಷ್ಟು ಕ್ರಿಸ್ಪಿ ಆಗ್ಯಾವು. ಇಂತಾನದೇ ನೋಡ್ರಿ. ನಮ್ಮಲ್ಲಿ ರೊಟ್ಟಿ ತಗೊಂಡ್ರೆ ಈ ತರಾನೇ ಇರ್ತವೆ. ಕರ್ದಿದ ರೊಟ್ಟಿಗಳಲ್ಲ, ಹಾಗೆ ತಿನ್ಬೋದು. ಹಾಗೆ ರೊಟ್ಟಿಗಳು ಇರ್ತಾವಲ್ಲ, ಕರಿಲೇ ಇರ್ದಿದ್ರು ಕೂಡ ಅಷ್ಟೊಂದು ಟೇಸ್ಟಿ ಆಗಿರ್ತಾವ. ಮತ್ತೆ ಪ್ಯೂರ್ ಜೋಳದ ರೊಟ್ಟಿ, ಹೆಲ್ದಿಗೂ ಬಹಳ ಇದು ಒಳ್ಳೇದಾಗೈತಿ.